ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ತೊಂಡಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದರ ಜೊತೆಯಲ್ಲಿ ರೊಟ್ಟಿ ಕೂಡ ಮಾಡಿದ್ದೀನಿ ನೋಡಿ. ಉತ್ತರ ಕರ್ನಾಟಕ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ನೋಡಿ. ನಾನು ಅದರ ಜೊತೆಯಲ್ಲಿ ಶೌಂತಿಗೆ ಮತ್ತು ಗಜರಿಕಾಯಿ ಬಾಡಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ನೋಡಿ. ಇದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ತೊಂಡಿಕಾಯಿ ಪಲ್ಯ ಮೊದಲಿಗೆ ನಾನು ಪಾವು kg ಆಗುವಷ್ಟು ತೊಂಡೆಕಾಯನ್ನು ತೊಗೊಂಡಿದ್ದೀನಿ ನೋಡಿ. ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡ್ತೀನಿ ನೋಡಿ. ಒಂದರದಾಗ 4 ಪೀಸ್ ಮಾಡಿದ್ದೀನಿ ನೋಡಿ. ನೀರು ಹೆಸರಿಟ್ಟಿದ್ದೀನಿ. ಇವಾಗ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಅದರೊಳಗೆ ನಾನು ಕುದಿಸೋಕಂತ ಇಟ್ಟಿದ್ದೀನಿ ನೋಡಿ. ತೊಂಡೆಕಾಯಿ ಸ್ವಲ್ಪ ಮುಚ್ಚಿಟ್ಟು ಬರೋಣ ಅಂತ. ಅದಕ್ಕೆ ನಿಂಬೆ ಹಣ್ಣು ಮತ್ತು ಬೆಲ್ಲ ಇದ್ದರೆ ತುಂಬ ಸೂಪರ್ ನೋಡಿ. ಕುದ್ದು ನೋಡಿ ಇವಾಗ ತೊಂಡೆಕಾಯಿ ಕುದ್ದು ನೋಡಿ. ಇದನ್ನು ನಾನು ಒಂದು ಜಲ್ಡಿ ಇಟ್ಕೊಂಡಿದ್ದೀನಿ ನೋಡಿ. ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಜಾನೋದಕ್ಕೆ. ಈ ರೀತಿ ಜಾನ್ಕೊಂಡಿದ್ದೀನಿ ನೋಡಿ. ನೀರೆಲ್ಲ ಬಸ್ಕೊಂಡು ಹೋಗುತ್ತೆ ಪೂರ್ತಿಯಾಗಿ. ನನಗಂತೂ ತುಂಬ ಇಷ್ಟ ನೋಡಿ ಈ ಪಲ್ಯ. ಇವಾಗ ಒಗ್ಗರಣೆ ಹಾಕೋದು ಹೇಗಂತ ತೋರಿಸ್ತಾ ಇರ್ತೀನಿ ನೋಡಿ. ಒಂದು ಗ್ಯಾಸಿನ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಹಾಕೋತೀನಿ ನೋಡಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ. ಕೊತ್ತಂಬರಿನೂ ಹಾಕ್ಕೊಂಡೆ ನೋಡಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಶರೀರಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಕೂಡ ಜಾಸ್ತಿ ಉಪಯೋಗಿಸಿ. ಇದಕ್ಕೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ತೆಗೆದು ಹಾಕುತ್ತೆ ನೋಡಿ. ಸ್ವಲ್ಪ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ. ತೊಂಡೆಕಾಯಿನ ಅವು ಸ್ವಲ್ಪ ಉದ್ದಿದೆಯಲ್ಲ, ಅದು ಕೂಡ ನಾನು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಜು ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೊಸಬರು ನೋಡುತ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೆತ್ತಗಾದ ನೋಡಿ. ಇವಾಗ ಇದಕ್ಕೆ ನಾನು ತೊಂಡೆಕಾಯಿ ಹಾಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೈ ಆಡಿಸ್ಬೇಕು. ಹಾಗೆ ಕೂಡ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ನೋಡಿ. ಇದಕ್ಕೆ ನಾನು ಖಾರವನ್ನು ಹಾಕುತ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಶೇಂಗದ್ದು ಹಿಂಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಗರಂ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ಮಿಕ್ಸ್ ಆಗುವಾಗೆ ಕೈ ಆಡಿಸ್ತಾ ಇರಬೇಕು. ಹಾಗೆ ಕೂಡ ನನ್ನ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ. ಕೈ ಆಡಿಸ್ತಾ ಇರಬೇಕು ಹಾಗೆ. ಇವಾಗ ನಿಂಬೆಕಾಯಿ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ನಿಂಬೆಕಾಯಿ ಮತ್ತು ಬೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ.
ಸ್ವಲ್ಪ ನಿಂಬೆ ಹುಳಿನೇ ಹಾಕೋತಾ ಇದ್ದೀನಿ. ಹುಂಚಿನ ಹುಳಿ ಇದ್ದರೆ ಹುಂಚಿನ ಹುಳಿ ಕೂಡ ಹಾಕೋಬೋದು. ನಮ್ಮನೆ ನಿಂಬೆ ಹಣ್ಣಿತ್ತು, ಅದೇ ಹಾಕ್ಕೊಂಡೆ. ಅದು ಕೂಡ ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೆ ಇನ್ನು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಮುಚ್ಚಿಬಿಡ್ತೀನಿ. ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಇವಾಗ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಡಕ್ಕನ್ ಮುಚ್ಕೊಂಡು ಬಿಟ್ಟು ಬರ್ತೀನಿ. ರೆಡಿ ಆಯ್ತು. ಇವಾಗ ಬನ್ನಿ ಊಟ ಮಾಡೋಣ ಅಂತ. ಉತ್ತರ ಕರ್ನಾಟಕದ ಊಟ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ, ಬಾಡಿಸೋದಕ್ಕೆ ಗಜರಿಕಾಯಿ, ಸೌಂತಿಕಾಯಿ ಊಟ ರೆಡಿ ಆಯಿತು ನೋಡಿ. ಉತ್ತರ ಕರ್ನಾಟಕ ಊಟ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಊಟ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ